ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ನಾವು ಇಂದು ನಂಜನಗೂಡಲ್ಲಿ ಸರಳವಾಗಿ ನೀತಿ ಸಮಿತಿ ಇದ್ದಿದ್ದ ಕಾರಣಕ್ಕೆ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿರ್ತಾರೆ. ಅವ್ರ ಕೊಡುಗೆ ಭಾಳ ವಿಶಾಲವಾದು. ಮೊದಲನೇದಾಗಿ ನಾವು ಸಂವಿಧಾನದ ನೆನಪು ಮಾಡ್ಕೊತೀವಿ, ಜೊತೆಗೆ ರಿಸರ್ವ್ ಬ್ಯಾಂಕ್ದು ಒಂದು ಸ್ಥಾಪನೆಗೂ ಅವರು ಒಂದು ಕಾರಣ ಆಗಿರ್ತಾರೆ. ಲೇಬರ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಲಾ ಇದರಲ್ಲಾಗಲಿ ಅವರು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಈ ಜನ್ರೇಷನು ಅವ್ರನ್ನ ಇಂದಿನ ಈ ದಿನದಲ್ಲಿ ನಾವು ನೆನೆಸ್ಕೊತಾ ಮತ್ತೊಮ್ಮೆ ಎಲ್ಲರನ್ನೂ ಅಂದರೆ ಅವ್ರ ಸ್ಫೂರ್ತಿಯಾಗಿ ಇಟ್ಕೊಂಡು ಅವರಾಗೆ ನಾವು ಅಳವಡಿಸ್ಕೊಂಡು ಒಂದು ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯ. ಬೈಟಾಗಿ ತಗೊಳ್ಳಿ ಮೇಡಮ್. ಸರಿ जय भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम अंबेडकर वाद ಚಿರಾಯುವಾಗಲಿ ಅಂಬೇಡ್ಕರ್ ವಾದ ಚಿರಾಯುವಾಗಲಿ ಅಂಬೇಡ್ಕರ್ ವಾದ ಚಿರಾಯುವಾಗಲಿ ಅಂಬೇಡ್ಕರ್ ವಾದ ಚಿರಾಯುವಾಗಲಿ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್. ರಾಷ್ಟ್ರದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದೇ ತಿಂಗಳು 26ರಂದು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ, ದೇಶದ ಏಕತೆಗಾಗಿ, ಸಮಗ್ರತೆಗಾಗಿ, ಸಮಾನತೆಗಾಗಿ ಪ್ರತಿಯೊಬ್ಬರು ತಪ್ಪದೆ ಮತದಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಯಾವ ಜಾತಿವಾದಿಗಳು, ಕೋಮುವಾದಿಗಳು, ಸಂಘ ಪರಿವಾರ ಇವತ್ತು ಈ ದೇಶವನ್ನು ಅಭದ್ರತೆಯಿಂದ ಕಡೆ ಕೊಂಡೊಯ್ತಾ ಇದೆಯೋ ಆ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಇವತ್ತು ಈ ನಾಡಿನ ಜನತೆ ಮತವನ್ನು ಚಲಾಯಿಸುವುದರ ಮುಖಾಂತರ ಬಲಿಷ್ಠವಾದ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಏನು ಬಾಬಾ ಸಾಹೇಬರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಪ್ರಕಾರವಾಗಿ ಈ ದೇಶದಲ್ಲಿ ಸಮಾನತೆ, ಸೋದರತೆ, ಸಹಬಾಳ್ವೆಯಿಂದ ಎಲ್ಲರೂ ಜೀವನ ಮಾಡಬೇಕು. ಅವರ ತತ್ವ ಆದರ್ಶಗಳನ್ನ ಪಾಲಿಸಿ ಉತ್ತಮ ಸಮಾಜವನ್ನು ನಿರ್ಮಾಣಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ಅವರ ಜಯಂತಿ ದಿನದಂದು ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಸಂತೋಷದ ದಿನ. ಏಪ್ರಿಲ್ 14 ಇಡೀ ಭಾರತ ದೇಶದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟುದಿನದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಇಡೀ ದೇಶ ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ ಅದು ಭಾರತದ ಸಂವಿಧಾನದ ಕರ್ತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷಗಳ ಕಾಲ ಸ್ವತಂತ್ರ ಬಂದ ನಂತರ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದ್ವಿ. ಆದರೆ ಕಳೆದ 10 ವರ್ಷಗಳಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ನಾವು ಆ ಸಂವಿಧಾನವನ್ನು ಅಭದ್ರಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಪ್ರಜ್ಞಾವಂತರಾದ ಇವತ್ತು ಎಲ್ಲ ಸಮುದಾಯಗಳು ಕೂಡ ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ನಾವೆಲ್ಲರೂ ನೆಮ್ಮದಿಯಾಗಿರೋದು ಸಾಧ್ಯ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷದ ದಿನದಲ್ಲಿ ನಾವು ಜನತೆಗೆ ಕರೆ ಕೊಡೋದಿಷ್ಟೇ, ಸಂವಿಧಾನ ಉಳಿದ್ರೆ ನಾವು ಮಾತ್ರ ಉಳಿತೇವೆ, ಇಲ್ಲ ಅಂದರೆ ಬ್ರಿಟಿಷರ ಕಾಲ ಮತ್ತೆ ಬರುತ್ತೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಈ ನಡೀತಕ್ಕಂಥ 26ನೇ ತಾರೀಕು ಏನಿದೆ ಆವತ್ತು ನಮ್ಮ ಪ್ರಬುದ್ಧತೆಯನ್ನು ಮೆರೆಯೋದ್ರ ಮುಖಾಂತರ ಏನು ಸಂವಿಧಾನದ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಎಂದು
ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ಹಾಗೂ ಜನತೆಯ ಪರವಾಗಿ ಈ ಮೂಲಕ ಕರೆಯನ್ನು ಕೊಡ್ತೇನೆ. ನನ್ನ ಹೆಸರು ಮಲ್ಲೇಶ್ ಚುಂಚನಹಳ್ಳಿ. ಬನ್ನಿ ಅಜ್ಜಿ. ಅಂಬೇಡ್ಕರ್ ಅವರಿಗೆ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಆಯ್ತು ಹೋಗಿದ್ದೆ.